ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇತ್ತೀಚಿನ ದಿನಗಳಲ್ಲಿ ನಾಗರಕಲ್ಲು ಅಥವಾ ನಾಗರ ದೇವಸ್ಥಾನ ನೋಡಿದ್ರೆ ತುಂಬಾ ಭಕ್ತಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಮ್ಮನೆ ದೇವರು ನಾಗಲಿಂಗೇಶ್ವರ ಆಗಿರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಈ ದೇವ್ರನ್ನ ಪೂಜೆ ಮಾಡಬೇಕು ಅನಿಸುತ್ತೆ. ಆ್ಯಕ್ಚುಲಿ ನಾಗರ ದೇವಸ್ಥಾನದೆಲ್ಲ ಪೂಜೆ ಮಾಡಬೇಕಾದ್ರೆ ಈ ಕಲ್ಲನ್ನೆಲ್ಲ ಮುಟ್ಬಾರ್ದು ಅಂತ ಹೇಳ್ತಾರೆ. ಮಕ್ಳುಗಳು ಮುಟ್ತಾಯಿದ್ರು, ಮಕ್ಳುಗಳು ದೇವ್ರ ಸಮಾನ ಅಲ್ವಾ, ಹಂಗಾಗಿ ನಾನು ಸುಮ್ಮನೆ ಇದೆ, ಎಲ್ಲೋದ್ರೂ ಅದು ಟಚ್ ಆಗಬಾರ್ದು ಅಂತ ತುಂಬ ಜನ ಹೇಳ್ತಾರೆ. ಹಂಗಾಗಿ ನಾನು ಕೆಲವೊಂದು ಸಲ ನನಗೆ ಗೊತ್ತಿಲ್ಲದೆ ಹೋದಾಗ ನಾನು ಮುಟ್ಬಿಡ್ತಾ ಇದ್ದೆ. ಇತ್ತೀಚೆಗೆ ತುಂಬ ಜನ ಹೇಳ್ತಾರೆ ನಾಗರಕಲ್ಲನ್ನೆಲ್ಲ ಟಚ್ ಮಾಡ್ಕೋಬಾರ್ದು ಅಂತ. ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ಹೋದರೆ ಎಷ್ಟು ಚೆನ್ನಾಗಿದೆ ಅಂದರೆ ನಾಗಲಿಂಗೇಶ್ವರ ಥರನೇ ಫೀಲ್ ಆಗ್ತಿತ್ತು. ಅಷ್ಟು ನಾಗರಕಲ್ಲು, ದೊಡ್ಡ ದೊಡ್ಡ ನಾಗಲಿಂಗದ ವಿಗ್ರಹಗಳನ್ನೆಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಮಗೆ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಹೋಗಬೇಕು ಅಂತ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಗೀತಕ್ಕ. ಅಲ್ಲಿ ನಾವು ಹೋದ್ಮೇಲೆ ಅಲ್ಲಿ ಕರಗ ಎಲ್ಲ ನಡೀತಾ ಇತ್ತು, ತುಂಬಾ ಜನ, ಜಾತ್ರೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಗೀತಕ್ಕ, ದೀಪು, ಪಾಪುಗಳೆಲ್ಲರೂ ಹೋಗಿದ್ವಿ. ನಮಗೆ ಒಂದು ಬೇಗ ಮಕ್ಕಳು ಬೆಳ್ಕೊಬಿಟ್ರೆ ಸರಿ, ನಾವೆಲ್ಲಾದರೂ ಓಡಾಡೋಕ್ಕೆ ಅಥವಾ ನಾವೇನಾದರೂ ತೊಗೊಳಕ್ಕೆ ಸ್ವಲ್ಪ ಫ್ರೀ ಇರುತ್ತೆ. ಇಲ್ಲಾಂದರೆ ಮಕ್ಕಳು ಕರ್ಕೊಂಡು ಹೋದರೆ ತುಂಬಾ ಹಿಂಸೆ ಆಗೋಗುತ್ತೆ. ಬಟ್ ಆದರೂ ಎಷ್ಟು ದಿನ ಅಂತ ಮನೇಲಿರೋಕ್ಕಾಗುತ್ತೆ. ಈ ಮಕ್ಳ ಜೊತೆನೇ ನಮ್ಮದು ಕೆಲವೊಂದು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಅದರಲ್ಲೇ ನಾವು ಎಷ್ಟು ಖುಷಿ ಪಡ್ಬೋದು ಅಷ್ಟು ಖುಷಿ ಪಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ. ಹೋಗುವಾಗ ನಿಜವಾಗ್ಲೂ ತುಂಬಾ ಖುಷಿಯಿಂದ ಹೋಗ್ತೀವಿ. ಆ ಕಡೆಯಿಂದ ಬರುವಾಗಂತೂ ಸಿಕ್ಕಾಬಟ್ಟೆ ಸೋತು ಸುಣ್ಣ ಆಗೋಗಿರ್ತೀವಿ ಅಂತಲೇ ಹೇಳ್ಬೋದು. ಅಷ್ಟು ಟಾರ್ಚರ್ ಕೊಟ್ಟಿರ್ತಾರೆ, ಅಷ್ಟು ಹಿಂಸೆ ಕೊಟ್ಟಿರ್ತಾರೆ. ಆದ್ರೂ ನಮಗೆ ಒಂಥರ ಖುಷಿನೇ. ಇನ್ನು ದೇವಸ್ಥಾನಗಳೆಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ಮಲ್ಲೇಶ್ವರಮಲ್ಲಿ. ಇನ್ನು ಗೀತಕ್ಕ ಯಾಕೋ ಎಲ್ಲ ಟೈಮಲ್ಲೂ ಖುಷಿಯಾಗಿರೋರು. ಯಾಕೋ ಅವರು ಹೋಗಿ ಬರುವಾಗಿಂದನೂ ಸ್ವಲ್ಪ ಹಂಗೆ ಮೂಡು ಒಂಥರ ಇತ್ತು. ನಾನು ಫಸ್ಟೆಲ್ಲ ಅವ್ರ ಜೊತೆ ಹೋಗ್ತಿದ್ವಲ್ಲ, ಆ ಥರ ಇಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಎಲ್ಲರ ಮೂಡು ಚೆನ್ನಾಗಿದ್ದು, ಎಲ್ಲರೂ ನಗ್ತಾ ಇದ್ರೇ ಅಷ್ಟೇ ಚೆನ್ನಾಗಿರೋದು. ಬಟ್ ದೇವರೆಲ್ಲ ನೋಡಿಕೊಂಡು ಕೆಲವೊಂದಷ್ಟು ಶಾಪಿಂಗ್ ಮಾಡಿಕೊಂಡು ಬಂದಾದ್ಮೇಲೆ ಒಂದು ಸ್ವಲ್ಪ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ಅಲ್ಲಿ ಇದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ್ದು ಈ ವಿಡಿಯೋ. ಇಲ್ಲಂತೂ ಯಾವಾಗಲೂ ಪ್ರತಿದಿನವೂ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ. ಬಟ್ ಇಲ್ಲಿ ಹೋಗಬೇಕು ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಹೋಗಬೇಕು, ಇಲ್ಲಾಂದರೆ ಬೇಗ ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ನಾವು ಬೆಳಗ್ಗೆ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊತೀವಿ. ಬಟ್ ಆಗೋದೇ ಇಲ್ಲ. ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ಊಟ ಎಲ್ಲ ತಿನ್ನಿಸ್ಕೊಂಡು ನಾವು ರೆಡಿಯಾಗಿ ಹೋಗೋದು ತುಂಬಾ ಲೇಟ್ ಆಗೇ ಹೋಗುತ್ತೆ. ಬಟ್ ಮಲ್ಲೇಶ್ವರಮಲ್ಲಿ ಒಂದೇ ಕಡೆ ಒಂದು 4-5 ದೇವಸ್ಥಾನಗಳನ್ನ ನಾವು ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬೇರೆ ಎಲ್ಲೋ ಹೋಗೋದ್ಕಿಂತ ಒಂದೊಂದೇ ದೇವ್ರನ್ನ ನೋಡ್ಕೊಂಡು ಬರೋದ್ಕಿಂತ ಈ ಥರ ಎಲ್ಲ ಒಟ್ಟಿಗೆ ನೋಡ್ಬೋದು. ಹಾಗಾಗಿ ನಾವು ಕೆಲವೊಂದು ಸಲ ಏನಾದರೂ ಕೆಲಸ ಇದ್ದಾಗ ಮಲ್ಲೇಶ್ವರಮಲ್ಲಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬಂದೇ ಬರ್ತೀವಿ, ಹಾಗೆ ಅಂತೂ ಬರೋದಿಲ್ಲ. ಇನ್ನು ಗಂಗಮ್ಮ ದೇವಸ್ಥಾನಕ್ಕೆ ನೋಡೋಕೆ ಹೋದರೆ ಅಲ್ಲಿ ಕರ್ಗ ಅದೆಲ್ಲ ಮಾಡ್ತಿದ್ರಲ್ಲ, ದೇವಸ್ಥಾನ ಅಂತೂ ತುಂಬ ಡೆಕೋರೇಷನ್ ಮಾಡ್ತಿದ್ರು. ಇನ್ನು ಕೆಲವರು ಮನೇಲೆಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅಲ್ವಾ, ಕೆಲವೊಂದು ಪೂಜೆಗಳಿರುತ್ತಲ್ಲ, ಸತ್ಯನಾರಾಯಣ ಪೂಜೆ, ಆ ಥರದ್ದೇನೋ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ರು. ಆ ಪೂಜೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಮನೇಲೆಲ್ಲ ಮಾಡ್ಸೋಕ್ಕಾಗಲ್ಲ ಅಲ್ವಾ, ಅಂಥವರು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆಗಳನ್ನ ಮಾಡಿಸ್ತಿರ್ತಾರೆ. ಯಾಕಂದರೆ ಮನೇಲಿ ಮಾಡಿಸೋದು ಸ್ವಲ್ಪ ಕಷ್ಟ. ಅಳ್ತಾ ಇದೆಯಾ, ನಿದ್ದೆ ಬಂದೈತಾ? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಪ್ಪ. ಮಾಡಲ್ವಾ? ಏಕೆ ಮಾಡು. ಇನ್ನು ನಮ್ಮ ಪರಿಗೆ ನಿದ್ದೆ ಟೈಮ್ ಬಂದುಬಿಟ್ಟಿತ್ತು. ಅವನಿಗಂತೂ ಫುಲ್ಲು ನಿದ್ದೆ ಆಡೋ ಥರ ಆಗಿದ್ದ. ಯಾವ ಬಾಯು ಮಾಡಲ್ಲ, ಏನೂ ಇಲ್ಲ ಅಂತ ಅನ್ನೋ ಥರ ಅವನು ಯಾಕೆ ಹೋಗೋಣ ಮನೆಗೆ ಅಂತ ಅಂತಿದ್ದ. ಅದೇ ಮಕ್ಳನ್ನ ಕರ್ಕೊಂಡು ಹೋದರೆ ನಮಗೆ ಸ್ವಲ್ಪ ಕಷ್ಟ ಅಂತ ಹೇಳಿದ್ನಲ್ಲ, ಹಂಗೇ ಅವನ್ನ ನಾನು ಎತ್ಕೊಂಡೇ ಓಡಾಡಿದ್ದೀನಿ ಅಂತಲೇ ಹೇಳ್ಬೋದು. ನಿದ್ದೆ ಬೇರೆ ಮಾಡಿಬಿಟ್ಟಿದ್ದ. ಆಟ ಆಡೋ ಮಕ್ಕಳನ್ನ ಎತ್ಕೋಬೋದು, ನಿದ್ದೆ ಮಾಡ್ತಾ ಇರೋ ಮಕ್ಕಳನ್ನ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ನನಗೇನು ಬೇಜಾರಾಗಲ್ಲ. ಯಾಕಂದರೆ ಯಾರ ಹತ್ರನಾದರೂ ಬಿಟ್ಟು ಹೋದರೆ ನಂಗೆ ನಿಜವಾಗ್ಲೂ ಸಮಾಧಾನ ಇರಲ್ಲ. ಆ ಮಕ್ಕಳು ನನ್ನ ಜೊತೆ ಇದ್ದರೆ ಮಾತ್ರ ನನಗೆ ಖುಷಿ ಆಗೋದು. ಹಂಗಾಗಿ ಅಲ್ಲಿ ಎಷ್ಟೊತ್ತಿದ್ರೂ ನನಗೇನು ಟೆನ್ಷನ್ ಇರಲ್ಲ. ಅವ್ರು ನನಗೆ ಟಾರ್ಚರ್ ಕೊಡ್ಬೋದಷ್ಟೇ. ಬಟ್ ನಾನು ಬಿಟ್ಬಿಟ್ಟು ಹೋದರೆ ಅಲ್ಲಿ ನನಗೇನು ಮಾಡೋಕ್ಕೂ ನೆಮ್ಮದಿನೇ ಇರಲ್ಲ. ಹಂಗಾಗಿ ನಂಗೆ ಪ್ರತಿ ಸಲವೂ ಅವ್ರು ನನ್ನ ಜೊತೆ ಇದ್ರೇ ನನಗೆ ಖುಷಿ ಆಗುತ್ತೆ. ಇನ್ನು ನನಗೆ ಈ ದೇವಸ್ಥಾನದಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಈ ನಾಗರ ಕಲ್ಲುಗಳು ಮತ್ತು ಈ ನಾಗರ ಕಲ್ಲು ತುಂಬ ದೊಡ್ಡದಿದೆ. ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ನೋಡಿದಾಗಂತೂ ತುಂಬಾ ಖುಷಿ ಆಯಿತು. ಯಾವಾಗ ಹೋಗಿದ್ವಿ ಅಂತ ಅಂದರೆ ಕಾರ್ತಿಕ
ಟೈಮಲ್ಲಿ ಹೋಗಿದ್ವಿ. ಆವಾಗಂತೂ ನೋಡಿದ ತಕ್ಷಣ ಮೈಯೆಲ್ಲ ಒಂಥರ ರೋಮಾಂಚನ ಆಗೋ ಥರ ಆಗ್ತಿತ್ತು. ಅಲ್ಲಿ ಹಚ್ಚಿರೋ ದೀಪ ಆಗಿರ್ಬೋದು, ಆ ದೇವ್ರಿಗೆ ಮಾಡಿರೋ ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ಪೂಜೆ ಎಲ್ಲೂ ಜಾಗ ಇರಲಿಲ್ಲ, ಅಷ್ಟು ದೀಪಗಳು ಉರಿತಾ ಇತ್ತು. ಆ ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ ಆ ಟೈಮಲ್ಲಿ. ಈಗೂ ಅಷ್ಟೇ ಅದೇ ಥರ ಫೀಲ್ ಆಗ್ತಿತ್ತು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನ್ಸಿಗೆ ಒಂಥರ ನೆಮ್ಮದಿ. ನಮಗೇನಾದರೂ ಬೇಜಾರಾಗ್ತಿದ್ರೆ ನಿಜವಾಗ್ಲೂ ನೀವು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬೇಡಿ. ಯಾವುದಾದ್ರೂ ದೇವಸ್ಥಾನ ಏನಾದರೂ ಹತ್ರದಲ್ಲಿದ್ದರೆ ಹೋಗಿ ಅಲ್ಲಿ ನಿಮ್ಮ ನೋವುಗಳನ್ನೆಲ್ಲ ಹೇಳ್ಕೊಳ್ಳಿ. ಯಾಕಂದರೆ ಜನಕ್ಕೆ ಹೇಳ್ಕೊಂಡ್ರೆ ಅವರು ಚೆನ್ನಾಗಿದ್ದಾಗ ಕೇಳ್ತಾರೆ, ಆಮೇಲೆ ಅವ್ರು ಹಿಂದೆ ಆಡ್ಕೋತಿರ್ತಾರೆ. ಸೊ ಅವ್ರ ಸವಾಸಗಳೇ ಬೇಡ ನಮಗೆ. ದೇವಾಗಲೇ ಜಗಳ ಆಡ್ತಿದ್ರಿ? ಹಾಂ, ಅವಾಗಲೇ ಜಗಳ ಆಡ್ತಿದ್ರಲ್ಲ ಇಬ್ಬರು? ಒಂದ್ಸತಿ ತಪ್ಪು ಫ್ರೆಂಡು, ನಾವು ಸುಮ್ಮನೆ ಜಗಳ ಆಡಿದ್ವಿ. ಎಲ್ಲ ಆಡಲ್ಲ. ಇಲ್ಲಿ ವಿಡಿಯೋಗೆ ಬರ್ತಾ ಇದ್ದೀರಾ ನೀವಿಬ್ಬರೇ? ಸನಿತಾ ಇನ್ನು ನಮ್ಮ ಧನ್ವಿತಾ ಮತ್ತು ನಮ್ಮ ಪ್ರಣೀಲು ಜೊತೇಲಿದ್ದಾಗ ಇಬ್ಬರು ಕಿತ್ತಾಡ್ತಿರ್ತಾರೆ. ಯಾವ ರೇಂಜ್ಗೆ ಅಂದರೆ ನಮಗೆ ಇರಿಟೇಟ್ ಆಗೋಗುತ್ತೆ ಅಷ್ಟು. ಆಮೇಲೆ ಅವ್ರ ಇರಿಟೇಷನ್ಗೆ ನಾವು ಇರಿಟೇಟ್ ಮಾಡಿಕೊಂಡ್ರೆ ನಮ್ಮ ಫ್ರೆಂಡ್ಶಿಪ್ ಹಾಳಾಗೋಗುತ್ತೆ. ಹಾಗಾಗಿ ನಮ್ಮ ಮಕ್ಳ ವಿಷಯಕ್ಕೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ನಾನು ದೀಪನು. ಇಬ್ಬರು ಎಷ್ಟು ಕಚ್ಚಾಡ್ತಾರೆ, ಎಷ್ಟು ಹೊಡೆದಾಡ್ತಿರ್ತಾರೆ ಅಂತ ಅಂದರೆ, ಮಕ್ಕಳಲ್ವ 5 ನಿಮಿಷಕ್ಕೆ ಕಚ್ಚಾಡ್ತಿರ್ತಾರೆ ಮತ್ತೆ ಸರಿ ಹೋಗ್ಬಿಡ್ತಾರೆ. ಅವ್ರ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಮಕ್ಕಳ ಥರನೇ ಇರಬೇಕು. ಆಮೇಲೆ ಅವ್ರು ಆಡಿರೋದು ಅವ್ರಿಗೆ ಮರ್ತೋಗುತ್ತೆ. ಹಾಗಾಗಿ ಯಾಕಂದರೆ ಸಂಬಂಧಗಳು ಹಾಳಾಗಬಾರ್ದಲ್ವ ಚಿಕ್ಕ ಚಿಕ್ಕ ವಿಷಯಕ್ಕೆ. ಅದನ್ನು ನಾವು ಫಸ್ಟು ಮೈಂಡಲ್ಲಿ ಇಟ್ಕೋಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಸಂಬಂಧ, ಫ್ರೆಂಡ್ಶಿಪ್ಪು. ಹಂಗಾಗಿ ಇನ್ನು ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದ್ರದ್ದು ಅಲ್ಲಿ ಕರಗ ಇತ್ತು. ದೇವಸ್ಥಾನ ಅಂತೂ ತುಂಬ ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ಇದೇ ಥರ ಇರುತ್ತೆ. ಬಟ್ ಈ ಸಲ ಒಂಥರ ತುಂಬ ವೈಬ್ರೇಷನ್ ಇತ್ತು. ಯಾಕಂದರೆ ಜಾತ್ರೆ ನಡೀತಾ ಇತ್ತಲ್ವ, ಆ ಜಾತ್ರೆಗೆಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಒಳಗಡೆ ಹೋಗಿದ ತಕ್ಷಣ. ನಿಜವಾಗ್ಲೂ ನಮಗೆ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ನಮ್ಮ ಮನಸ್ಸಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವಿಟಿ ಬರುತ್ತೆ. ಅದಕ್ಕೋಸ್ಕರನೇ ನಾವು ದೇವಸ್ಥಾನನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದು. ಅದಕ್ಕಿಂತ ಇಂಪಾರ್ಟೆಂಟು ನಮ್ಮ ನೆಮ್ಮದಿ, ಶಾಂತಿ ಅದೆಲ್ಲ ಸಿಗಬೇಕು ಅಂತ ಅಂದರೆ ನಾವೆಲ್ಲರೂ ಒಂದು ಒಳ್ಳೆ ಪ್ಲೇಸು ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದಂದರೆ ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋ ದೇವಸ್ಥಾನನೇ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಲೈಟ್ ಅರೇಂಜ್ಮೆಂಟು, ಆ ದೇವಿಗೆ ಮಾಡಿರೋ ಅಲಂಕಾರ ನೋಡಬೇಕಿತ್ತು. ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಆ ದೇವಿ ಅಲಂಕಾರ ಯಾವಾಗಲೂ ಪ್ರತಿ ಸಲ ಹೋದಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಇನ್ನು ಮಕ್ಕಳು ಆಟ ಸಾಮಾನೆಲ್ಲ ತೆಗೆಸ್ಕೊಂಬಿಟ್ಟಿದ್ರು. ಅದನ್ನು ತೊಗೊಂಡಾದ್ಮೇಲೆ ಒಂದು ನೋಡಿದ್ರೆ ಇನ್ನೊಂದು ಕೇಳ್ತಾರೆ, ಇನ್ನೊಂದು ನೋಡಿದ್ರೆ ಇನ್ನೊಂದು ಕೇಳ್ತಾರೆ. ಯಪ್ಪ, ಇವ್ರನ್ನ ಕರ್ಕೊಂಡೋಗ್ಬಿಟ್ರೆ ತಲೆ ಕೆಟ್ಟೋಗುತ್ತೆ ಅಂತಲೇ ಹೇಳ್ಬೋದು. ಒಂದು ಕೊಡಿಸಿರ್ತೀನಿ, ಅವಳು ಧನ್ವಿತ ತೊಗೊಂಡ್ರೆ ಅದೇ ಬೇಕು ಅಂತಾನೆ, ಪ್ರಣೀಲ್ ತೊಗೊಂಡ್ರೆ ಇದೇ ಬೇಕು ಅಂತಾಳೆ. ಎಲ್ಲನೂ ಕೊಡ್ಸೋಕ್ಕಾಗುತ್ತಾ? ಅಯ್ಯೋ, ಒಳ್ಳೆ ಮಕ್ಕಳು ಅಂತ ಅನ್ನಿಸ್ತಿತ್ತು ನನಗೆ. ಅದನ್ನು ಬಲೂನ್ ಕೊಡಿಸಿದ್ರೆ ನಾನು ಹಿಡ್ಕೊಳ್ಳಲ್ಲ, ನೀನೇ ಹಿಡ್ಕೊ ಅಂತ ನನ್ನ ಕೈಲೇ ಕೊಟ್ಬಿಟ್ಟ. ಎಷ್ಟು ಇರಿಟೇಟ್ ಆಯ್ತಿತ್ತು ಅಂತ ಅಂದರೆ, ಜನ ಬೇರೆ ಜಾಸ್ತಿ ಇದ್ದರು. ಜನ ಇಲ್ಲ ಅಂದರೆ ಹೆಂಗೋ ನಡೆದೋಗುತ್ತೆ. ಜನ ಜಾಸ್ತಿ ಇದ್ದಾಗ ಸ್ವಲ್ಪ ಮಕ್ಕಳು ಈ ಥರ ಇರಿಟೇಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ನಮ್ಮ ಮಕ್ಕಳು ಮಾತ್ರ ಈ ಥರ ಅಲ್ಲ, 99% ಮಕ್ಕಳೆಲ್ಲ ಹೀಗೆ ಇರ್ತಾರೆ. ಇನ್ನು 1% ಮಕ್ಕಳಷ್ಟೇ ಹೇಳಿದ ಮಾತು ಕೇಳೋದು ಅಂತ ನನಗನ್ಸುತ್ತೆ. ಬಟ್ ಆ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ನಮಗೇನು ಬೇಕು ತೊಗೊಂಡು ಎಲ್ಲರೂ ಟೈಮ್ನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ಮಕ್ಕಳನ್ನ ಬಿಟ್ಟೋಗ್ಬಿಟ್ರೆ ಬೇಗ ಬರಬೇಕು ಅಂತ ಇರುತ್ತೆ. ಮಕ್ಕಳು ಅದೇ ನಮ್ಮ ಜೊತೆ ಇದ್ದರೆ ಎಷ್ಟೊತ್ತು ಬೇಕಿದ್ದರೂ ಅಷ್ಟೊತ್ತು ಅಲ್ಲೇ ಎಲ್ಲ ತಿರುಗಾಡ್ಕೊಂಡು ಊಟ ಮಾಡಿಕೊಂಡು ತುಂಬ ನಿಧಾನಕ್ಕೆ ಪೀಸ್ಫುಲ್ಲಾಗಿ ಬರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.